ಹಾಯ್ ಮೈ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಸ್ವಾಗತ ಆಗಿದ್ದೀನಿ. ಇವತ್ತು ನಾನು ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ. ಫೆಬ್ರವರಿ ಲಾಸ್ಟ್ ವೀಕ್ ಇದ್ದು, ಅಂದರೆ 4th ವೀಕ್ ಇದ್ದು ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ. ಇದು ಫೆಬ್ರವರಿ ನಂದು ಲಾಸ್ಟ್ ಮನಿ ಸೇವಿಂಗ್ಸ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ನಂದು ಎಲ್ಲ ಮನಿ ಸೇವಿಂಗ್ಸ್ ಇದ್ದು ಅನ್ಸ್ಟಫಿಂಗ್ ಮಾಡೋದಕ್ಕಿದೆ. ಅಂದರೆ 4 ಮಂತ್ಸಿಗೊಮ್ಮೆ ನಾನು ಅನ್ಸ್ಟಫಿಂಗ್ ಮಾಡ್ತೀನಿ. ಹಾಗಾಗಿ ಈ ಮನಿ ಸೇವಿಂಗ್ಸ್ ನಂತರ ನಾನು ಎಲ್ಲಾ ಮನಿ ಸೇವಿಂಗ್ಸ್ ಅನ್ನ ಅನ್ಸ್ಟಫಿಂಗ್ ಮಾಡಿ ಟೋಟಲ್ ಆಗಿ 4 ತಿಂಗಳಲ್ಲಿ ನಾನು ಎಷ್ಟು ಅಮೌಂಟ್ ಅನ್ನ ಉಳಿತಾಯ ಮಾಡಿದ್ದೀನಿ ಅಂತ ನೀವು ನೋಡಬಹುದು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಂದು ಫಸ್ಟ್ ಕಾಯಿನ್ಸ್ ಅನ್ನ ಎಷ್ಟಿದೆ ಅಂತ ನೋಡಿ ಅದರದ್ದು ಪಿಗ್ಗಿ ಬ್ಯಾಂಕ್ ಅಲ್ಲಿ ಹಾಕಬೇಕು. ಸೊ ಹಾಗಾಗಿ ಇಷ್ಟೊಂದು ಈ ವಾರದಲ್ಲಿ ಇಷ್ಟೊಂದು ಕಾಯಿನ್ಸ್ ಉಳಿತಾಯ ಆಗಿದೆ. 5, 10, 15, 20, 26 ಈ ಕಾಯಿನ್ಸ್ ಅನ್ನ ನಾನು ಇದಕ್ಕೆ ಹಾಕ್ತೀನಿ. 26 ರುಪೀಸ್ ಆಗಿದೆ ಈ ವೀಕ್ ಇದ್ದು ನಂದು ಕಾಯಿನ್. ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಇದೇ ರೀತಿ ಮನಿ ಸೇವಿಂಗ್ಸ್ ಅನ್ನ ಮಾಡಿ 4 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ಎಷ್ಟು ಅಮೌಂಟ್ ಸೇವ್ ಆಗಿದೆ ಅಂತ ಹೇಳಿ ನೀವು ಕೂಡ ಕೌಂಟ್ ಮಾಡಿ ನೋಡಿ. ತುಂಬಾನೇ ಹಣ ಉಳಿತಾಯ ಆಗುತ್ತೆ ಹೀಗೆ ಮಾಡೋದ್ರಿಂದ. ಓಕೆ, ಇವಾಗ ನಾನು ಈ ವಾರದಲ್ಲಿ ನಂದು ಸೇವಿಂಗ್ಸ್ ಇದ್ದು ಹಾಗೂ ನಂದು ಸ್ವಲ್ಪ ಸ್ಟಿಚಿಂಗ್ಸ್ ಇದ್ದು ಇಷ್ಟು ಅಮೌಂಟ್ ಆಗಿದೆ. 100s, 50 and 20 ಇಷ್ಟು ಅಮೌಂಟ್ ಆಗಿದೆ ನಂದು ಈ ವಾರದ್ದು. ಓಕೆ, ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೇವಿಂಗ್ಸ್ ನಮ್ದು ಕ್ಯಾಂಡಿ ಸೇವಿಂಗ್ಸ್ ಆಗಿದೆ. ಇದರಲ್ಲಿ ಆಲ್ರೆಡಿ ಕೆಲವೊಂದು ಅಮೌಂಟ್ ಸೇವ್ ಮಾಡಿದ್ದೀನಿ ನಾನು. ಇವಾಗ ಈ ವಾರದಲ್ಲಿ ನಾನು ಇಷ್ಟು ಕ್ಯಾಂಡೀಸ್ ಕಂಪ್ಲೀಟ್ ಆಗಿದೆ. ಈ ವಾರದಲ್ಲಿ ನಾನು ಇದೊಂದು ಕ್ಯಾಂಡಿನ ಕಂಪ್ಲೀಟ್ ಮಾಡ್ತೀನಿ. ಈ ಕ್ಯಾಂಡಿನ 100 ರುಪೀಸ್ ಆ್ಯಡ್ ಮಾಡಿ ಇದಕ್ಕೆ ಕಲರಿಂಗ್ ಮಾಡ್ತೀನಿ. ತುಂಬಾನೇ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಯಾಕಂದ್ರೆ ಈ ಮನಿ ಸೇವಿಂಗ್ಸ್ ನಂತರ ನಾನು ಇದನ್ನೆಲ್ಲ ಅನ್ಸ್ಟಫಿಂಗ್ ಮಾಡೋದಕ್ಕಿದೆ. ಎಷ್ಟು ಅಮೌಂಟ್ ಉಳಿತಾಯ ಆಗಿದೆ ಅಂತ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ 700 ರುಪೀಸ್ ಮನಿ ಸೇವಿಂಗ್ಸ್ ಆಗಿದೆ. ನನಗೆ ಚೇಂಜ್ ಏನಾದರೂ ಇರಲಿಲ್ಲ ಅಂತ ಹೇಳಿದ್ರೆ ನಾನು ಚೇಂಜ್ ತಗೊಳ್ತೀನಿ. ಇದರಿಂದಾನೇ 500 ನೋಟನ್ನು ಆ್ಯಡ್ ಮಾಡಿಬಿಟ್ಟು ಚೇಂಜ್ ಅನ್ನ ತಗೊಳ್ತೀನಿ. ಇವಾಗ ನಂದು ಸೆಕೆಂಡ್ ಮನಿ ಸೇವಿಂಗ್ಸ್ ಅಲ್ಲಿ ಅಲ್ಲಿ 100, 50, 150 ಪ್ಲಸ್ 50, 200, 240, 280, 310 ರುಪೀಸ್. ಇದಕ್ಕಿವಾಗ ನಾನು 310 ರುಪೀಸ್ ಆಡ್ ಮಾಡಬೇಕು. 100, 50, 200, 50, 300, 10 ರುಪೀಸ್ ಇಲ್ಲ, ಹಾಗಾಗಿ ಇದನ್ನ ಇಲ್ಲಿಟ್ಬಿಟ್ಟು 10 ರುಪೀಸ್ ಅನ್ನ ರೀಪ್ಲೇಸ್ಮೆಂಟ್ ಮಾಡ್ತೀನಿ. ಇವಾಗ ನಾನು ಇದಕ್ಕೆ ಈ ಲೈನ್ಸ್ಗೆ ಈ ವಾರದಲ್ಲಿ ಮನಿ ಸೇವಿಂಗ್ಸ್ ಮಾಡಿದೆ ಅಂತ ಹೇಳಿ ಕಲರಿಂಗ್ ಮಾಡಿ ಆಡ್ ಮಾಡ್ತೀನಿ. ಇವಾಗ ನಂದು ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ ನೋಡೋಣ. ಇದರಲ್ಲಿ ಇವಾಗ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 1190 ರುಪೀಸ್ ಸೇವಿಂಗ್ಸ್ ಆಗಿದೆ. ಇದರಲ್ಲಿ ಇವಾಗ ನೋಡ್ಬೋದು ನಾನು 3 ವಾರದಲ್ಲಿ ಇಷ್ಟು ಅಮೌಂಟ್ ಅನ್ನ ಸೇವ್ ಮಾಡಿದೆ. ಓಕೆ, ಬನ್ನಿ ನಮ್ದು ನೆಕ್ಸ್ಟ್ ಮನಿ ಸೇವಿಂಗ್ಸ್ ಎಷ್ಟಾಗಿದೆ ಅಂತ ನೋಡೋಣ. ಹಾಗೆ ಅದಕ್ಕೆ ಎಷ್ಟು ಸೇವ್ ಮಾಡಬೇಕು ಅಂತ ಕೂಡ ನೋಡೋಣ.
ಪ್ರತಿ ವಾರದಲ್ಲೂ ಆದಷ್ಟು ನಾನು ಅಮೌಂಟ್ ಅನ್ನು ಸೇವ್ ಮಾಡಿಬಿಟ್ಟು ಈ ರೀತಿ ಮನಿ ಸೇವಿಂಗ್ಸ್ ಅನ್ನ ಮಾಡ್ತೀನಿ. ಓಕೆ, ಇವಾಗ ಇದರಲ್ಲಿ ನಾನು ಇದಕ್ಕೆ 130 ರುಪೀಸ್ ಅನ್ನ ಆಡ್ ಮಾಡ್ತೀನಿ. 130. $120, $30. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂತ ನೋಡೋಣ. ಇವಾಗ ಇದರಲ್ಲಿ $540 ಇದರಲ್ಲಿ ಇವಾಗ ಸೇವಿಂಗ್ಸ್ ಆಗಿದೆ. ನೋಡ್ಬೋದು ನೀವು, 150 ಇಂದ ಸ್ಟಾರ್ಟ್ ಮಾಡಿತ್ತು, ಇವಾಗ $540 ಅಲ್ಲಿ ನಿಂತಿದೆ. ಇನ್ನು ಹೆಚ್ಚು ಹೆಚ್ಚು ಇದರಲ್ಲಿ ಮನಿ ಸೇವಿಂಗ್ಸ್ ಮಾಡಬಹುದು. ಇನ್ನು ನೆಕ್ಸ್ಟ್ ಮನಿ ಸೇವಿಂಗ್ $60 ಮನಿ ಸೇವಿಂಗ್ಸ್. ಇದು ಸಣ್ಣ ಅಮೌಂಟ್, ಇದು ಯಾರು ಬೇಕಾದ್ರೂ ಮಾಡ್ಬೋದು. ಸ್ಟೂಡೆಂಟ್ಸ್ ಮಾಡ್ಬೋದು, ಹೌಸ್ ವೈಫ್ಸ್ ಕೂಡ ಮಾಡ್ಬೋದು, ಮಕ್ಕಳು ಕೂಡ ಮಾಡ್ಬೋದು. ಓಕೆ, ಇದರಲ್ಲಿ ಇವಾಗ ನಾನು ಒಂದು ಗ್ಲಾಸ್ಗೆ $60, ಹಾಗೆ $240 ಆಗುತ್ತೆ. 240. ಓಕೆ, 100, 220 and 40. ಇದರಲ್ಲಿ ಇವಾಗ ಟೋಟಲ್ ಅಮೌಂಟ್ ಎಷ್ಟು ಅಂತ ಹೇಳಿದ್ದೆ ನೋಡೋಣ. $740 ಆಡ್ ಮಾಡಿದ್ದೀನಿ ಈ ಮನಿ ಸೇವಿಂಗ್ಸ್ ಅಲ್ಲಿ. ಇನ್ನೊಂದು ಮನಿ ಸೇವಿಂಗ್ಸ್ ಆದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮನಿ ಸೇವಿಂಗ್ಸ್ ಇದು ನಂದು ಮಗಳದು ಸ್ಕೂಲ್ ಫೀಸ್ಗೆ ಅಂತ ಹೇಳಿ ಅಲ್ಪ ಸ್ವಲ್ಪ ನನ್ನ ಕೈಯಲ್ಲಾಗುವಷ್ಟು ನಾನು ಆಡ್ ಮಾಡ್ತಾ ಇದ್ದೀನಿ. ವಾರಕ್ಕೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು 200 ಆಡ್ ಮಾಡ್ತೀನಿ. ಓಕೆ, ಇದಕ್ಕೆ ನಾನಿವಾಗ 200 ಆಡ್ ಮಾಡ್ತೀನಿ. ಹಾಗೂ ಇದರಲ್ಲಿ ಬಂದ ಟೋಟಲ್ ಅಮೌಂಟ್ ಇವಾಗ $2,200 ಆಗಿದೆ. ಇದರಲ್ಲಿ ಚೇಂಜ್ ಇತ್ತು, ಇದರಿಂದ ಚೇಂಜ್ ಎಲ್ಲ ತಗೊಂಡು ನಾನು 500 ಇದ್ದು ನೋಟನ್ನು ಎಕ್ಸ್ಚೇಂಜ್ ಮಾಡಿದ್ದೀನಿ. ಅಂದರೆ ನನಗೆ ಡೈಲಿ ಖರ್ಚಿಗೆ ಕೂಡ ಚೇಂಜ್ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಂದು ಮನಿ ಸೇವಿಂಗ್, ಹನಿ ಮನಿ ಸೇವಿಂಗ್ಸ್. ಇದರಲ್ಲಿ ಇವಾಗ ನಾನು $250 ಆಡ್ ಮಾಡ್ತೀನಿ. 250. ಒಂದು ಕಾಲಮ್ಗೆ ನಾನು $50 ಆಗಿ 50, 100, 50, 200, 50, $250, 100, 200 and 50. ಓಕೆ, ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ 500, 600, 650, 700, 750, 800. $800. ಇದು $50 ಮನಿ ಸೇವಿಂಗ್ಸ್. ಇದು $50 ಮನಿ ಸೇವಿಂಗ್ಸ್. ಇದು ಕೂಡ ಯಾರು ಬೇಕಾದ್ರೂ ಮಾಡಬಹುದು. ಓಕೆ, ಓಕೆ, ಇವಾಗ ನಂದು ಇದು ಮನಿ ಸೇವಿಂಗ್ಸ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ನಂದು $20 ಮನಿ ಸೇವಿಂಗ್ಸ್.
ಆಲ್ರೆಡಿ ಈ ವಾರದಲ್ಲಿ ಇಷ್ಟಿದೆ. ಇವಾಗ ಈ ವಾರದಲ್ಲಿ 4th ವೀಕ್ ಅಲ್ಲಿ ಎಷ್ಟು 20 ರುಪೀಸ್ ಸೇವ್ ಮಾಡಿದ್ದೀನಿ ಅಂತ ನೋಡೋಣ. 20, 40, 60, 80, 120, 40, 140 ರುಪೀಸ್ ಆ್ಯಡ್ ಮಾಡಿದ್ದೀನಿ ಈ ವೀಕಲ್ಲಿ. ಈ ವಿಡಿಯೋದ ನಂತರ ನಾನು ಎಲ್ಲ ಮನಿ ಸೇವಿಂಗ್ಸ್ ಅನ್ನ ಅನ್ಸ್ಟಫಿಂಗ್ ಮಾಡ್ತೀನಿ. ಅದನ್ನ ಎಲ್ಲರೂ ನೋಡ್ಬೇಕು. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೂ ಎಷ್ಟು ಅಮೌಂಟ್ ಉಳಿತಾಯ ಆಗಿದೆ ಅಂತ ನೀವು ಕೂಡ ನೋಡ್ಬೋದು. ಬರೀ 4 ತಿಂಗಳಲ್ಲಿ ನಾನು ಎಷ್ಟು ಅಮೌಂಟ್ ಅನ್ನು ಸೇವ್ ಮಾಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಕೀಪ್ ವಾಚಿಂಗ್. ಇನ್ನು ನೆಕ್ಸ್ಟ್ ಇಷ್ಟೊಂದು ಅಮೌಂಟ್ ಉಳಿತಾಯ ಆಗಿದೆ, ಅದನ್ನ ಯಾವುದಕ್ಕಾದ್ರೂ ರೀಫಿಲ್ ಮಾಡಬೇಕು. ಸಾರಿ, ಇದಕ್ಕೆ ಆ್ಯಡ್ ಮಾಡುವ ಸ್ವಲ್ಪ ಅಮೌಂಟ್ ಅನ್ನ. ಇದಕ್ಕೆ ನಾನು ಒಂದು ಕ್ಯಾಂಡಿನ ಆ್ಯಡ್ ಮಾಡ್ತೀನಿ. 100 ರುಪೀಸ್. ಓಕೆ, ನೆಕ್ಸ್ಟ್ ಯಾವುದಿದೆ, ಇದಕ್ಕೆ ಒಂದು ಆ್ಯಡ್ ಮಾಡೋಣ. ₹100. First one. First one 50, 100. ಅದರಲ್ಲಿ ಇನ್ನೂ ಒಂದು ಆ್ಯಡ್ ಮಾಡಬಹುದು. 50, 100. ಇನ್ನೊಂದು ಕೂಡ ಆ್ಯಡ್ ಮಾಡ್ತೀನಿ. ಓಕೆ, ಇದಕ್ಕೂ ಕೂಡ ಆ್ಯಡ್ ಮಾಡಿದೆ. ನೋಡ್ಬೋದು, ಇನ್ನು 3 ಕಾಲಮ್ಸ್ ಮಾತ್ರ ಬಾಕಿ ಇದೆ. 3 ಕಾಲಮ್ಸ್ ಆದರೆ ಇದನ್ನ ಅನ್ಸ್ಟಫಿಂಗ್ ಮಾಡಿಬಿಟ್ಟು ಪುನಃ ನಾನು ಇದನ್ನ ಬಾಕಿ ಉಳಿದಿದ್ರೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ 4 ಮಂತ್ಗೆ. ಓಕೆ, ಇದು 240 ರುಪೀಸ್. 240, 100, 200, 40 ಚೇಂಜ್ ಇಲ್ಲ, ಹಾಗಾಗಿ ನಾನು 50 ಆ್ಯಡ್ ಮಾಡ್ತೀನಿ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್, ಇದು ಮನಿ ಸೇವಿಂಗ್ಸ್ ನಂದು ಕಂಪ್ಲೀಟ್ ಆಗೋಯ್ತು. ಇದು ನಂದು ಮನಿ ಸೇವಿಂಗ್ಸ್ ಕಂಪ್ಲೀಟ್ ಆಯಿತು. 60 ರುಪೀಸ್ ಮನಿ ಸೇವಿಂಗ್ಸ್. ಇದೊಂದು ಸ್ಮಾಲ್ ಅಮೌಂಟ್ ಆಗಿದೆ, ಹಾಗಾಗಿ ಇದು ನಾನು ಕಂಪ್ಲೀಟ್ ಮಾಡಿದೆ. 60, 120, 180, 200, 40 ರುಪೀಸ್. ಓಕೆ, ಇದನ್ನು ನಾನಿವಾಗ ಒಂದು ಪಿನ್ ಹಾಕ್ಬಿಟ್ಟು ಇದರಲ್ಲಿ ಇವಾಗ ಎಷ್ಟು ಟೋಟಲ್ ಅಮೌಂಟ್ ಇದೆ ಅಂತ ನೋಡೋಣ. ₹990 ರುಪೀಸ್ ಸ್ಮಾಲ್ ಅಮೌಂಟ್ ಆಗಿದೆ, ಹಾಗಾಗಿ ಇದನ್ನು ನಾನು ಈ ರೀತಿ ಪಿನ್ ಹಾಕ್ಬಿಟ್ಟು ಎತ್ತಿರ್ತೀನಿ. ನೋಡಿ, ಇದೇ ರೀತಿ ನಾನು ತುಂಬ ಮನಿ ಸ್ಟಫಿಂಗ್ ಚಾಲೆಂಜ್ ಕಂಪ್ಲೀಟ್ ಮಾಡಿ ಇದನ್ನೆಲ್ಲ ಅನ್ಸ್ಟಫಿಂಗ್ ಮಾಡೋದಕ್ಕೆ ಈ ರೀತಿ ಇದು ತುಂಬಾನೇ ಇದೆ. ಇದನ್ನ ಇಲ್ಲಿಡ್ತೀನಿ. ಇವಾಗ ನೆಕ್ಸ್ಟ್ ನಾನು ಹನಿದು ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದರಲ್ಲಿ 200 ರುಪೀಸ್ ಇದೆ. ಇದನ್ನ ನಾನಿವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ. $200, 50, 100, 50, 200. ಓಕೆ, ನಾನಿವಾಗ ಈ 200 ಅನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದರಲ್ಲಿ ಇವಾಗ ಟೋಟಲ್ ಅಮೌಂಟ್ ಬಂದ್ಬಿಟ್ಟು $1000 ರುಪೀಸ್ ಮನಿ ಸೇವಿಂಗ್ಸ್ ಆಗಿದೆ. ನೋಡಿ, 50 ರುಪೀಸ್ ಅನ್ನ ನಾನು ಆ್ಯಡ್ ಮಾಡಿಬಿಟ್ಟು ಇವಾಗ 1000 ರುಪೀಸ್ ಆಗಿದೆ.
ಓಕೆ, ಇಲ್ಲಿಗೆ ನಂದು ಈ ವಾರದ್ದು ವಿಡಿಯೋ ಕಂಪ್ಲೀಟ್ ಆಯಿತು. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಇದೇ ರೀತಿ ಮನಿ ಸೇವಿಂಗ್ಸ್ ಅನ್ನ ಮಾಡಿ. ನೆಕ್ಸ್ಟ್ ವಿಡಿಯೋ ನಾನು ಇದನ್ನ ಅನ್ಸ್ಟಫಿಂಗ್ ಮಾಡೋದು ಹಾಗೂ ಈ ರೀತಿಯ ಈ ಪೌಚಲ್ಲಿ ನಾನು ಇಷ್ಟೊಂದು ಹಣನ ಸೇವ್ ಮಾಡಿಟ್ಟಿದ್ದೀನಿ. ಇದೇ ರೀತಿಯಾಗಿ ಒಂದೊಂದೇ ಮನಿ ಸೇವಿಂಗ್ಸ್ ಮಾಡ್ತಾ ಮಾಡ್ತಾ ಇಷ್ಟೊಂದು ಅಮೌಂಟ್ ಅನ್ನ ಇಟ್ಟಿದ್ದೀನಿ. ಹಾಗೂ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ 20 ರುಪೀಸ್ದು ಕೂಡ ಈ ವೀಕಿಗೆ ಎಂಡ್ ಮಾಡ್ತೀನಿ. ಇದರಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಉಂಟು ಅಂತ ಹೇಳಿ ಕೂಡ ನೋಡೋಣ. 20, 40, 60, 81, 20, 40, 60, 82, 20, 40, 60, 83, 20, 40, 60, 84, 20, 40, 60, 85, 20, 40, 60, 80, 580 ರುಪೀಸ್ ನಂದು ಫೆಬ್ರವರಿ 4th ವೀಕ್ ಇದ್ದು 20 ರುಪೀಸ್ ಮನಿ ಸೇವಿಂಗ್ಸ್ ಆಗಿದೆ. ಇದನ್ನ ಕೂಡ ನಾನು ಒಂದು ಪಿನ್ ಹಾಕ್ಬಿಟ್ಟು ಅದೇ ಮನಿ ಬ್ಯಾಂಕ್ ಪೌಚಲ್ಲಿ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ನಂದು ಮನಿ ಸೇವಿಂಗ್ಸ್ ಅಂದರೆ ಮನಿ ಸೇವಿಂಗ್ಸ್ ಅಲ್ಲ, ಅನ್ಸ್ಟಫಿಂಗ್ 4 ಮಂತಲ್ಲಿ ನಾನು ಎಷ್ಟು ಅಮೌಂಟನ್ನು ಮಾಡಿದ್ದೀನಿ ಈ ಅಮೌಂಟನ್ನೆಲ್ಲ ಅನ್ಸ್ಟಫಿಂಗ್ ಮಾಡ್ತಾ ಇದ್ದೀನಿ. ಆ ವಿಡಿಯೋಗಾಗಿ ಕಾಯ್ತಾ ಇರಿ. ನನ್ನ ಪ್ರತಿಯೊಂದು ಸಬ್ಸ್ಕ್ರೈಬರ್ಗೂ ತುಂಬಾ ಥ್ಯಾಂಕ್ಸ್. ಹಾಗೂ ಈ ಹುಂಡಿನ ಕೂಡ ನನಗೆ ಓಪನ್ ಮಾಡೋದಕ್ಕಿದೆ. ಇದರಲ್ಲಿ ಕೂಡ ಎಷ್ಟು ಅಮೌಂಟ್ ಉಂಟು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.